ಕರ್ನಾಟಕ ಪ್ರಜಾಪಾರ್ಟಿ ರೈತಪರ್ವ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಭೆಯು ಶನಿವಾರ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಸಭೆಗೆ ಆಗಮಿಸಿದ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿ. ಶಿವಣ್ಣ ಅವರನ್ನು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ರಂಜಿತಾ ಸುಬ್ರಹ್ಮಣ್ಯ, ರಾಜ್ಯ ಮಾಧ್ಯಮ ವಕ್ತಾರ ಸೂರ್ಯವರ್ಧನ್, ರಾಜ್ಯ ಯುವ ಘಟಕದ ಅಧ್ಯಕ್ಷ ಪವನ್ ಸಿಂಹ, ಮೈಸೂರು ಜಿಲ್ಲಾ ಅಧ್ಯಕ್ಷ ಪಿ. ಕುಮಾರಸ್ವಾಮಿ, ಕಾನೂನು ಸಲಹೆಗಾರರಾದ ಪ್ರದೀಪ್ ಬಿಡನ್, ವಕೀಲರಾದ ಜಿ. ಕೆ. ಗುರು, ಕೃಷ್ಣ, ಕೆ.ಆರ್. ಕ್ಷೇತ್ರದ ಮಹಿಳಾ ಯುವ ಘಟಕದ ಅಧ್ಯಕ್ಷೆ ಅರ್ಪಿತಾ, ಚಾಮರಾಜ ಕ್ಷೇತ್ರದ ಮಹಿಳಾ ಸದಸ್ಯೆ ರೇಖಾ ಸುಬ್ರಹ್ಮಣ್ಯ, ಎನ್ಆರ್ ಕ್ಷೇತ್ರದ ಮಮತಾ, ವೀಣಾ, ಉಷಾ, ಶ್ಯಾಮಲಾ ಸೇರಿದಂತೆ ಪಕ್ಷದ ವಿವಿಧ ಪದಾಧಿಕಾರಿಗಳು ಇದ್ದರು. ಇದೇ ವೇಳೆ ಶಶಾಂಕ್ ಎಸ್. ಜಿ. ಅವರನ್ನು ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷರನ್ನಾಗಿ, ಅರ್ಚನಾ ಎನ್.ಎ. ಅವರನ್ನು ಮೈಸೂರು ಜಿಲ್ಲಾ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶ ಪತ್ರವನ್ನು ನೀಡಲಾಯಿತು. ಸಭೆಯಲ್ಲಿ ವಿಶೇಷವಾಗಿ ರಾಜ್ಯದ ರೈತರು ಸರ್ಕಾರಿ ಕಚೇರಿಗಳಲ್ಲಿ ಅನುಭವಿಸುತ್ತಿರುವ ಕಷ್ಟಗಳ ಬಗ್ಗೆ ಚರ್ಚೆ ನಡೆಸಿ ರಾಜ್ಯಾದ್ಯಂತ ಜಿಲ್ಲಾ ರೆವಿನ್ಯೂ ಟ್ರಿಬ್ಯುನಲ್ ನ್ಯಾಯಾಲಯ ಸ್ಥಾಪಿಸಲು ಸರ್ಕಾರಕ್ಕೆ ಕರ್ನಾಟಕ ಪ್ರಜಾಪಾರ್ಟಿಯು ಆಗ್ರಹಿಸಿತು. ಸಾಮಾನ್ಯವಾಗಿ ಸ್ವಾರ್ಥಕ್ಕಾಗಿ ತುಂಬ ಸೇವೆ ಮಾಡ್ತೀವಿ ಅನ್ನೋ ಮುಂದೆ ಬರ್ತಾರೆ, ಆದರೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಿರೋ ಒಂದು ಪಕ್ಷ. ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಹೆಜ್ಜೆ ಇಟ್ಟಾಗ ಅಂತ ಒಂದು ಪಕ್ಷ ನಮ್ಮ ಜೊತೆ ಇದೆ ಅಂದಾಗ ನಮ್ಮಲ್ಲಿ ಇನ್ನೂ ಧೈರ್ಯ, ಸಾಧನೆ ಮಾಡೋ ಒಂದು ಹಂಬಲ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಶಿವಣ್ಣ ಸರ್ ತುಂಬಾ ಎಲ್ಲರಿಗೂ ಕೈ ಮುಂದೆ ನಡೆಸ್ತಿದ್ದಾರೆ, ಒಳ್ಳೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅದರಿಂದಾಗಿ ಇನ್ನೂ ಸಾಕಷ್ಟು ಜನದ ಬೆಂಬಲ ಅವಶ್ಯಕತೆ ಇದೆ. ಇನ್ನೂ ಮುಂದುವರಿಬೇಕು, ಈ ಪಾರ್ಟಿ ಚೆನ್ನಾಗಿ ಮುಂದೆ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಆಶಿಸ್ತೀವಿ. ಇಷ್ಟು ವಿಷಯಗಳ ಬಗ್ಗೆ ಮಾತಾಡಿ ಅನ್ನೋದೇ ಒಂದು ಚರ್ಚೆ ಆಗುತ್ತೆ. ಆದರೆ ನಿಜವಾದ ಸಮಸ್ಯೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು, ಅದಕ್ಕೊಂದು ವೇದಿಕೆ ಬೇಕು, ಒಂದು ಪ್ಲಾಟ್ಫಾರ್ಮ್ ಬೇಕು ಅಂದರೆ ನಮ್ಮದೇ ಆದಂಥ ಒಂದು ಪ್ರಾದೇಶಿಕ ಪಕ್ಷ ತುಂಬ ಅತ್ಯಗತ್ಯ. ನಮ್ಮ ನಾಡಿನ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಬೇಸಿಕಲಿ ಇವಾಗ ನಾವು ಚಾಮುಂಡಿ ಬೆಟ್ಟದ ತಗೊಳ್ಳಿ, ಆ ವಿಷಯದ ಬಗ್ಗೆನೇ ಮಾತಾಡಬೇಕು. ಈಗ ಪ್ರತ್ಯೇಕವಾಗಿ ನಾವು ಕುತ್ಕೊಂಡು ಮಾತಾಡಬೇಕಾಗಿರೋ ವಿಷಯ ಏನು ಅಂದರೆ ಚಾಮುಂಡಿ ಬೆಟ್ಟದ ಬಗ್ಗೆ. ಇವಾಗ ಸಾಕಷ್ಟು ಭಕ್ತರು ಅಲ್ಲಿಗೆ ಹೋಗ್ತಾ ಇದ್ದಾರೆ, ಆದರೆ ಅಲ್ಲಿಗೆ ನಡೀತಿರೋ ಸಮಸ್ಯೆ ಬಗ್ಗೆ ನಾವು ಮಾತಾಡಬೇಕು. ಸೊ ಅಲ್ಲಿ ನಡೀತಿರೋ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಇವಾಗ ನಾವು BJP ಪಕ್ಷ ಏನು ಮಾಡಿದ್ರು, ಕಾಂಗ್ರೆಸ್ ಪಕ್ಷ ಏನು ಮಾಡಿದ್ರು, ಅದು ನಮಗೆ ಜಸ್ಟ್ ನಮ್ಮ ಒಂದು ತಿಳುವಳಿಕೆಗೆ ನಾವು ಮಾತಾಡಬೇಕಾಗಿ ನಿಜವಾದ ಕೆಲಸ ಏನಿದೆ ಅದು ಪ್ರಾದೇಶಿಕ ಪಕ್ಷದಲ್ಲಿ ನಾವೇನು ಕೆಲಸ ಮಾಡಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಏನೇನಿದೆ ಅದರ ಬಗ್ಗೆ ನಾವು ಮಾತಾಡಬೇಕು, ಆ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಬೇಕು. ನಮ್ಮ ಪಕ್ಷದ ಮುಖಂಡರಾದಂತಹ ಶ್ರೀ ಎಚ್.ಎನ್. ಶಿವಕುಮಾರ್ ಅವರೇ, ಮತ್ತು ಈಗ ತಾನೇ ಪಕ್ಷಕ್ಕೆ ಸೇರ್ಪಡೆಯಾಗಿ ಪಕ್ಷದಲ್ಲಿ ಯುವ ಘಟಕದ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ಶಶಾಂಕ್ ಅವರೇ, ಮತ್ತು ಏನು ನಮ್ಮ ಮೈಸೂರು ಜಿಲ್ಲೆಯ ಮಹಿಳಾ ಘಟಕದ ಯುವ ಮೋರ್ಚಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರ್ತಕ್ಕಂತಹ ಶ್ರೀಮತಿ ಅರ್ಚನಾ ಅವರೇ, ಮತ್ತು ನಮ್ಮ ಹುಣಸೂರು ತಾಲೂಕಿನ ಚೆಲುವರಾಜರವರೇ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಮತ್ತು ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಮೋಹನ್ ದಾಸ್ ಅವರೇ, ಕೃಷ್ಣೇಗೌಡರೇ, ಸಿದ್ದೇಗೌಡರೇ, ಕೃಷ್ಣರಾಮರೇ, ವೆಂಕಟೇಶ್ ಅವರೇ, ಇವತ್ತಿನ ವಿಚಾರ ಇರ್ತಕ್ಕಂಥದ್ದೇನಪ್ಪ ಅಂತಂದರೆ, ಏನು ನಮ್ಮ ರಾಜ್ಯದಲ್ಲಿ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ನಮ್ಮ ಅನ್ನದಾತ ರೈತಾಪಿ ವರ್ಗದವರು. ಅಂತಹ ರೈತಾಪಿ ವರ್ಗದವರ ಒಂದಲ್ಲ ಒಂದು ವಿಚಾರಗಳಿಗೆ ರೈತಾಪಿ ವರ್ಗದವರ ಜಮೀನುಗಳನ್ನು ಸರಿಪಡಿಸ್ಕೋಬೇಕು ಅನ್ನೋದಾದರೆ, ಅವರ ಖಾತೆ ಕಂದಾಯ MRಗಳನ್ನು ಮಾಡಿಸ್ಕೋಬೇಕು ಅನ್ನೋದಾದರೆ, ಹಲವಾರು ಸಂದರ್ಭಗಳಲ್ಲಿ ರೈತಾಪಿ ವರ್ಗದವರು ತಾಲೂಕು ಕಚೇರಿಗೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಮತ್ತು AC ಕಚೇರಿಗಳಿಗೆ ಅರ್ಜಿಗಳನ್ನು ಹಾಕಿ ಅಲ್ಲಿ RA, RRT ಮತ್ತು 79 A&B ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರವಾಗಿ ಹಲವಾರು ವಿಚಾರಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅಪೀಲ್ಗಳನ್ನು ಹಾಕ್ತಕ್ಕಂಥದ್ದು, ತಹಶೀಲ್ದಾರ್ ಮುಂದೆ RRTಗಳನ್ನು ನಡೆಸ್ತಕ್ಕಂಥದ್ದು, AC ಮುಂದೆ ಅಪೀಲ್ಗಳನ್ನು ಹಾಕ್ತಕ್ಕಂಥದ್ದು, ಜಿಲ್ಲಾಧಿಕಾರಿಗಳ ಮುಂದೆ ಅಪೀಲ್ಗಳನ್ನು ಹಾಕ್ತಕ್ಕಂಥದ್ದು ಸರ್ವೇ ಸಾಮಾನ್ಯದ ಒಂದು ಸಂಗತಿ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ರೈತರುಗಳಿಗೆ ಅಂದರೆ ವೈಯಕ್ತಿಕವಾಗಿ ಅವರಿಗೆ ಕಾನೂನಿನ ತಿಳುವಳಿಕೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಏನು ನಮ್ಮ ಈ ಒಂದು ಅಪೀಲ್ಗೆ ಸಂಬಂಧಪಟ್ಟಂಗೆ ಒಬ್ಬ ವಕೀಲರನ್ನು ನೇಮಕ ಮಾಡಿಕೊಂಡು ಅವರ ಮುಖಾಂತರವಾಗಿ ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥ ಸರ್ವೇ ಸಾಮಾನ್ಯ. ಈಗೇನಾಗಿದೆ ಅಂತಂದರೆ, ಏನು ಮೈಸೂರು ತಾಲೂಕು ಇರ್ಬೋದು, ತಾಲೂಕುಗಳಿರ್ಬೋದು, ತಾಲೂಕು ಮಟ್ಟದಲ್ಲಿ ಜಮೀನುಗಳನ್ನು ರೇಟು ಸಿಕ್ಕಾಪಟ್ಟೆ ದಿನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ 1 ಎಕರೆ ಜಮೀನಿಗೆ ಸುಮಾರು 1.5 ಲಕ್ಷ 2 ಲಕ್ಷ ಹಣವನ್ನು ಪಡ್ಕೊಂಡು ಆದೇಶಗಳನ್ನು ಮಾಡ್ತಕ್ಕಂಥದ್ದು ನೋಡ್ತಾ ಇದೆ. ಹಾಗಾಗಿ ಏನು ಅರಣ್ಯಾಯಕ ವ್ಯವಸ್ಥೆ ಅಂತ ಇದೆ, ಅಂದರೆ ಅರಣ್ಯಾಯಕ ವ್ಯವಸ್ಥೆ ಅಂದರೆ ಇದು ರೆವಿನ್ಯೂ ಸಿವಿಲ್ ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತಕ್ಕಂಥ ವಿಚಾರ, ಅಂದರೆ ಬರಲಾನ ಒಂದು ವಿಚಾರವಾಗಿ ಅರಣ್ಯಾಯಕ ನ್ಯಾಯಾಧಿಕರಣ ಅಂತೇಳಿ ಕರಿತೀವಿ.
ಈ ಒಂದು ಅರಣ್ಯ ನ್ಯಾಯಾಧಿಕರಣದಿಂದಾಗಿ ಜನರಿಗೆ ನಮ್ಮ ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥ ದಂಧೆಯನ್ನು ಮಾಡ್ತಿದ್ದೀರಿ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಈ ತಹಶೀಲ್ದಾರು, ಎಸಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಅಪೀಲ್ ಪ್ರಕರಣಗಳನ್ನು ಹೋಗ್ತಕ್ಕಂಥದಕ್ಕೆ ಆಗಬಾರ್ದು. ಅದಕ್ಕೆ ಬದಲಾಗಿ ಏನು ಒಂದು 30-35 ವರ್ಷ ಪ್ರಾಕ್ಟೀಸ್ ಆಗಿರ್ತಕ್ಕಂಥ ಒಬ್ಬ ಹಿರಿಯ ನ್ಯಾಯವಾದಿಯನ್ನಾಗಿರ್ಬೋದು, ಇಲ್ಲ ರಿಟೈರ್ಡ್ ಆಗಿರ್ತಕ್ಕಂಥ ಒಬ್ಬ ಜಡ್ಜಿನಾಗಿರ್ಬೋದು ನೇಮಕವನ್ನು ಮಾಡುವುದರ ಮೂಲಕ ನೀವು ಜಿಲ್ಲಾ ರೆವಿನ್ಯೂ ಟ್ರಿಬ್ಯುನಲ್ಗಳನ್ನು ನೇಮಕ ಮಾಡಿ ಅಂತೇಳಿ ನಮ್ಮ ಒಂದು ಮೊದಲಿಂದಲೂ ಸಹ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸರ್ಕಾರ ಮಾತ್ರ ಎಲ್ಲ ಒಂದು ಕಡೆಯಿಂದ ಈ ಒಂದು ಜಿಲ್ಲಾ ರೆವಿನ್ಯೂ ಟ್ರಿಬ್ಯುನಲ್ಗಳನ್ನು ನೇಮಕವನ್ನು ಮಾಡಿಬಿಟ್ರೆ, ಆಯ್ಕೆಯನ್ನು ಮಾಡಿಬಿಟ್ರೆ, ಸ್ಥಾಪನೆ ಮಾಡಿಬಿಟ್ರೆ ಎಲ್ಲ ಒಂದು ಕಡೆಯಿಂದ ನಮಗೆ ಬರ್ತಕ್ಕಂಥ ಒಂದು ರೆವಿನ್ಯೂ ಅಂದ್ರೆ ಅಧಿಕಾರಿಗಳ ಮುಖಾಂತರ ಏನು ವಸೂಲಿ ಮಾಡ್ತಕ್ಕಂಥ ದಂಧೆ ಇದೆ, ಆ ಒಂದು ರೆವಿನ್ಯೂ ನಮಗೆ ಬರ್ತಕ್ಕಂಥದ್ದು ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆಯಿಂದ ಈ ರೀತಿ ಪ್ರಕರಣಗಳ ಸಂಬಂಧಪಟ್ಟ ಹಾಗೆ ಜಿಲ್ಲಾ ರೆವಿನ್ಯೂ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಹಿಂದೇಟು ಆಗ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ರೈತರುಗಳ ಒಂದು ಕಟ್ಟಿಸ್ತಕ್ಕಂಥದಕ್ಕೆ ಮತ್ತೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ಗಳನ್ನು ಮಾಡ್ಕೊಂಡು ಸಹ ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಈ ವಿಚಾರಗಳ ಬಗ್ಗೆ ರಾಜ್ಯಾದ್ಯಂತ ರೈತರುಗಳನ್ನ ಒಂದು ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಲ್ಲಿ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಕರೆಯಬೇಕು ಅಂತ ಚರ್ಚೆಗಳನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಕೂಡಲೇ ಸರ್ಕಾರ ಜಿಲ್ಲಾ ರೆವಿನ್ಯೂ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಭ್ರಷ್ಟಾಚಾರ ಮುಕ್ತವಾದಂತಹ ರಾಜ್ಯ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಮುಂದಾಗುವಂತೆ ಈ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ, ಒಂದ್ ವೇಳೆ ನೀವು ಆ ರೀತಿಯಲ್ಲಿ ಈ ಜಿಲ್ಲಾ ರೆವಿನ್ಯೂ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡದೇ ಇದ್ದ ಪಕ್ಷದಲ್ಲಿ ಆ ವಿಚಾರವಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟಗಳನ್ನು ಮಾಡ್ತಕ್ಕಂಥದಕ್ಕೆ ಕರೆ ಕೊಡಬೇಕಾಗತ್ತೆ ಎಚ್ಚರಿಕೆಯನ್ನು ಕೊಡ್ತಾ, ಬಂಧುಗಳೇ ಈ ದಿನ ಈ ಒಂದು ವಿಚಾರ ಪ್ರಮುಖವಾದಂತಹ ಒಂದು ವಿಚಾರ. ಹಾಗಾಗಿ ಈ ದಿನ ಈ ವಿಚಾರದ ಜೊತೆಯಲ್ಲಿ ನಮ್ಮ ಪಕ್ಷವನ್ನ ಸ್ಥಳೀಯ ಮಟ್ಟದಲ್ಲಿ, ಬೇರು ಮಟ್ಟದಲ್ಲಿ ಸಂಘಟಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹಲವಾರು ಕಡೆ ಈಗಾಗಲೇ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಯುವಶಕ್ತಿಯನ್ನು ಒಂದು ಒಗ್ಗೂಡಿಸಿ ಆ ಯುವಶಕ್ತಿಯ ಮೂಲಕವಾಗಿ ರಾಜ್ಯವನ್ನ ಸಂಘಟನಾ ಕೆಲಸವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶಶಾಂಕ್ ಅವರು ಅವರೇ ಒಂದು ಇಷ್ಟಪಟ್ಟು ಕರ್ನಾಟಕ ಪ್ರಜಾ ಪಾರ್ಟಿ ನನಗೂ ಸಹ ಸ್ಥಾನಮಾನಗಳನ್ನು ಕೊಡಿ, ನಾನು ಸಹ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟನಾ ಕೆಲಸವನ್ನ ಮಾಡ್ತೇನೆ, ಯುವಕರುಗಳನ್ನ ಸಂಘಟಿಸ್ತೇನೆ ಅಂತ ಹೇಳಿ ಅವರೇ ಮುಂದೆ ಬಂದಿರತಕ್ಕಂಥದ್ದು. ಹಾಗಾಗಿ ಅವರನ್ನ ಇವತ್ತು ಏನು ನಮ್ಮ ರಾಜ್ಯದ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡುವುದರ ಮೂಲಕ ಇವತ್ತು ಅವರನ್ನು ಆದೇಶವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಅವರ ಪಕ್ಷದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡಿ ಪಕ್ಷವನ್ನು ಸಂಘಟನಾ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಲಿ. ರಾಜ್ಯಾದ್ಯಂತ ಚಾಮರಾಜನಗರದಿಂದ ಬೀದರ್ ತನಕ ಸಹ ಒಂದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂಥದಕ್ಕೆ ಮುಂದಾಗತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ಹಾರೈಸುತ್ತಾ, ಅದೇ ರೀತಿ ಶ್ರೀಮತಿ ನಮ್ಮ ಅರ್ಚನಾ ಅವರು ಸಹ ಮೈಸೂರು ಜಿಲ್ಲೆಯಲ್ಲಿ ಮಹಿಳಾ ಘಟಕವನ್ನ ನಾವು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಹಿಂದೆ ಮಾಡಿರ್ತಕ್ಕಂಥದ್ದು ಮಾಡಿದ್ದೇವೆ. ನಾವು ಮಹಿಳಾ ಘಟಕವನ್ನ ಸಂಪೂರ್ಣವಾಗಿ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಪ್ರಜಾ ಪಾರ್ಟಿಯನ್ನ ಒಂದು ಏನು ನೀವು ಹಸಿರುವಂತಕ್ಕಂಥ ಕೆಲಸವನ್ನು ಮಾಡಿದರೆ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಮುಂದಾಗ್ತೀವಿ. ನಮಗೂ ಸಹ ಅವಕಾಶಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ಸಹ ಇವತ್ತಿನ ದಿನ ಮೈಸೂರು ಜಿಲ್ಲೆಯ ಮಹಿಳಾ ಯುವ ಮೋರ್ಚಾ ಘಟಕದ ಅಧ್ಯಕ್ಷೆಯಾಗಿ ಮಾಡಿದ್ದೇವೆ. ಮೇಡಮ್ಗೂ ಸಹ ಶುಭಾಶಯಗಳನ್ನು ತಿಳಿಸ್ತಾ